ಪ್ರಶಾಂತ ಸುಮಾರು 15-20 ವರ್ಷಗಳಿಂದ ನಮ್ಮ ಅರಣ್ಯ ಇಲಾಖೆಗೆ ಹಾಗೆ ನಮ್ಮ ದಸರಾ ಉತ್ಸವದಲ್ಲಿ ಅಪಾರವಾದ ಒಂದು ಸೇವೆಯನ್ನು ಸಲ್ಲಿಸಿದ್ದಾನೆ. ಒಂದು ಕಡೆ ನಮ್ಮ ಅರ್ಜುನನಿಗೆ ಸಿಗಬೇಕಾದ ಗೌರವ ಅರ್ಜುನನಿಗೂ ಸಿಕ್ತು, ಮತ್ತೊಂದು ಕಡೆ ನಮ್ಮ ಅಭಿಮನ್ಯುವಿಗೆ ಸಿಗಬೇಕಾಗಿರ್ತಕ್ಕಂಥ ಗೌರವವು ಕೂಡ ನಮ್ಮ ಅಭಿಮನ್ಯುವಿಗೆ ಸಿಗುತ್ತಾ ಇದೆ. ಅದೇ ಥರ ನಮ್ಮ ಪ್ರಶಾಂತನಿಗೂ ಒಳ್ಳೆಯ ಗೌರವ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತಲ್ಲ. ಅದನ್ನ ತುಂಬ ಜನ ಹೇಳ್ತಿರೋದು ಏನಪ್ಪ ಅಂತಂದರೆ, ಅಭಿಮನ್ಯು ನಿವೃತ್ತಿ ಹೊಂದಿದ ನಂತರ ನಮ್ಮ ಪ್ರಶಾಂತನಿಗೂ ಕೂಡ ಅಂಬಾರಿಯನ್ನು ಹೊರತಕ್ಕಂಥ ಒಂದು ಅವಕಾಶವನ್ನು ಕೊಡಬೇಕು ಅಂತ. ಹಾಯ್ ನಮಸ್ಕಾರ, ನಾನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮದುವೆ ನಮ್ಮ ಇಷ್ಟ. ಸ್ನೇಹಿತರೆ, ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗುತ್ತಾ ಇರೋ ಮತ್ತೊಂದು ಆನೆಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ. ಇವನು ಯಾವ ಥರ ಅಂತಂದರೆ, ಸೂರ್ಯ ಚಂದ್ರ ಆಕಾಶದಲ್ಲಿ ಇರಬೇಕಾದ್ರೆ ಧ್ರುವ ನಕ್ಷತ್ರ ಅನ್ನೋದು ಯಾವ ಥರ ಕಾಣೋದಿಲ್ವೋ ಅದೇ ಥರ ಇವನು ಕೂಡ. ಒಂದು ಕಡೆ ನಮ್ಮ ಗಜಗಾಂಭೀರ್ಯ ಅರ್ಜುನ ಇದ್ದರೆ, ಮತ್ತೊಂದು ಕಡೆ ಅಭಿಮನ್ಯು. ಇವರಿಬ್ಬರ ಮಧ್ಯೆ ಇವನು ಮಾಡಿರ್ತಕ್ಕಂಥ ಸಾಹಸಗಳು ಅಷ್ಟಾಗಿ ಬೆಳಕಿಗೆ ಬರಲಿಲ್ಲ. ಹಾಗಾದ್ರೆ ಅವನು ಯಾರು ಅಂತಂದರೆ ಅವನೇ ನಮ್ಮ ಪ್ರಶಾಂತ. ಸ್ನೇಹಿತರೆ, ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಪ್ರಶಾಂತನ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ, ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಪ್ರಶಾಂತ ದುಬಾರೆ ಆನೆ ಶಿಬಿರದಿಂದ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ 16ನೇ ಬಾರಿ ಭಾಗಿಯಾಗಲು ಫಸ್ಟ್ ಬ್ಯಾಚಲ್ಲೇ ಇವನು ಮೈಸೂರಿಗೆ ಬರ್ತಾ ಇದ್ದಾನೆ. ಇವನ ಬಗ್ಗೆ ಹೇಳಬೇಕು ಅಂತಂದರೆ, ಇವನ ವಯಸ್ಸು 54 ವರ್ಷ. 1993ರಲ್ಲಿ ಕಾರೆಕೊಪ್ಪ ಅರಣ್ಯ ಪ್ರದೇಶದಲ್ಲಿ ಇವನನ್ನು ಕ್ಯಾಪ್ಚರ್ ಮಾಡ್ತಾರೆ. ಇವನ ಎತ್ತರ 2.68 ಮೀಟರ್, ಇವನ ಉದ್ದ 3.41 ಮೀಟರ್ ಅಂದರೆ 11 ಅಡಿ 5 ಇಂಚು. ಇವನ ಒಟ್ಟಾರೆ ತೂಕ ನಾವು ನೋಡೋದಾದರೆ 5240 kg ಇದ್ದಾನೆ. ಸ್ನೇಹಿತರೆ, ಇವನ ಬಗ್ಗೆ ನಾವು ಮಾತಾಡಲೇಬೇಕಾಗ್ತದೆ. ಯಾಕೆ ಅಂತಂದರೆ, ನಾನು ಮುಂಚೆನೇ ಹೇಳ್ದಾಗೆ ಒಂದು ಕಡೆ ನಮ್ಮ ಅರ್ಜುನ, ಮತ್ತೊಂದು ಕಡೆ ನಮ್ಮ ಅಭಿಮನ್ಯು ಇದ್ದ. ಇವರಿಬ್ಬರು ಇರಬೇಕಾದ್ರೆ ಇವನ ಬಗ್ಗೆ ಅಷ್ಟಾಗಿ ಬೆಳಕಿಗೆ ಬರಲಿಲ್ಲ. ಇವನು ತುಂಬ ಬಲಿಷ್ಠವಾಗಿರ್ತಕ್ಕಂಥ ಆನೆ. ತುಂಬ ಜನ ಹೇಳ್ತಾರೆ ಏನಪ್ಪ ಅಂತಂದರೆ, ಅವತ್ತೇನಾದರೂ ನಮ್ಮ ಪ್ರಶಾಂತನಿಗೆ ದಾಟ್ ಆಗಲಿಲ್ಲ ಅಂತಂದರೆ ಅರ್ಜುನ ನಮ್ಮ ಜೊತೆ ಇರ್ತಿದ್ದ ಅಂತ. ತುಂಬ ಬಲಿಷ್ಠವಾಗಿರ್ತಕ್ಕಂಥ ಆನೆ. ಸ್ನೇಹಿತರೆ, ಇನ್ನು ಅದೇ ರೀತಿಯಾಗಿ ದಸರಾದಲ್ಲಿ ನಮ್ಮ ಪ್ರಶಾಂತನ ಒಂದು ಪಯಣದ ಬಗ್ಗೆ ನಾವು ಮಾತಾಡಲೇಬೇಕು. ಇವರ ಮಾವುತ ಬಂದು ಚಿನ್ನಣ್ಣ, ಹಾಗೆ ಕಾವಾಡಿಗ ಬಂದು ಚಂದ್ರು ಅವರು. ಸ್ನೇಹಿತರೆ, ಇನ್ನು ಪ್ರಶಾಂತನ ಒಂದು ವ್ಯಕ್ತಿತ್ವದ ಬಗ್ಗೆ ನಾವು ಮಾತಾಡಬೇಕಾದ್ರೆ, ನಾವು ತುಂಬ ಕ್ಯಾಪ್ಚರಿಂಗಲ್ಲಿ ನಾವು ನೋಡಿರ್ತೀವಿ ಇವನು ಎಷ್ಟೊಂದು ಅಗ್ರೆಸಿವ್ ಆಗಿರ್ತಾನೆ ಅಂತ. ಇವನ್ ಕರಡಿ ಆಗಿರ್ಬೋದು, ಸೀಗೆ ಕ್ಯಾಪ್ಚರಲ್ಲಿ ಆಗಿರ್ಬೋದು, ಹಾಗೆ ಇತ್ತೀಚೆಗೆ ಕಾಜೂರು, ಕರ್ಣ, ವೇದ, ಹಾಗೆ ವಿಕ್ರಾಂತ್ ಕಾರ್ಯಾಚರಣೆಯಲ್ಲಿ ನಾವು ನೋಡಿರ್ತೀವಿ. ಇವರು ಎಷ್ಟು ಅಗ್ರೆಸಿವ್ ಆಗಿರ್ತಾನೆ ಅಂತ. ಆದರೆ ದಸರಾಗೆ ಬಂದಿದ್ದ ತಕ್ಷಣ ಒಂದು ಶಾಂತ ಸೌಮ್ಯ ಸ್ವಭಾವದ ಆನೆಯ ಒಂದು ವ್ಯಕ್ತಿತ್ವವನ್ನು ನಮ್ಮ ಪ್ರಶಾಂತ ನೋಡ್ತಾನೆ. ಪ್ರಶಾಂತ ಒಬ್ಬ ತುಂಬ ಅದ್ಭುತವಾಗಿರ್ತಕ್ಕಂಥ ಆನೆ. ಹಂಗೆ ಅದ್ಭುತವಾಗಿರ್ತಕ್ಕಂಥ ಮುಖದ ಲಕ್ಷಣ, ಅಷ್ಟೇ ಉತ್ತಮವಾಗಿರ್ತಕ್ಕಂಥ ದಂತಗಳು, ಎಲ್ಲದಕ್ಕೂ ಮೇಲಾಗಿ ಇವನ ದೇಹದ ರಚನೆ ತುಂಬ ಅದ್ಭುತವಾಗಿದೆ. ಸ್ನೇಹಿತರೆ, ಪ್ರಶಾಂತ ಸುಮಾರು 15-20 ವರ್ಷಗಳಿಂದ ನಮ್ಮ ಅರಣ್ಯ ಇಲಾಖೆಗೆ ಹಾಗೆ ನಮ್ಮ ದಸರಾ ಉತ್ಸವದಲ್ಲಿ ಅಪಾರವಾದ ಒಂದು ಸೇವೆಯನ್ನು ಸಲ್ಲಿಸಿದ್ದಾನೆ. ಒಂದು ಕಡೆ ನಮ್ಮ ಅರ್ಜುನನಿಗೆ ಸಿಗಬೇಕಾದ ಗೌರವ ಅರ್ಜುನನಿಗೂ ಸಿಕ್ತು, ಮತ್ತೊಂದು ಕಡೆ ನಮ್ಮ ಅಭಿಮನ್ಯುವಿಗೆ ಸಿಗಬೇಕಾಗಿರ್ತಕ್ಕಂಥ ಗೌರವವು ಕೂಡ ನಮ್ಮ ಅಭಿಮನ್ಯುವಿಗೆ ಸಿಗುತ್ತಾ ಇದೆ. ಅದೇ ಥರ ನಮ್ಮ ಪ್ರಶಾಂತನಿಗೂ ಒಳ್ಳೆಯ ಗೌರವ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತಲ್ಲ. ಅದನ್ನ ತುಂಬ ಜನ ಹೇಳ್ತಿರೋದು ಏನಪ್ಪ ಅಂತಂದರೆ, ಅಭಿಮನ್ಯು ನಿವೃತ್ತಿ ಹೊಂದಿದ ನಂತರ ನಮ್ಮ ಪ್ರಶಾಂತನಿಗೂ ಕೂಡ ಅಂಬಾರಿಯನ್ನು ಹೊರತಕ್ಕಂಥ ಒಂದು ಅವಕಾಶವನ್ನು ಕೊಡಬೇಕು ಅಂತ. ಸ್ನೇಹಿತರೆ, ನನ್ನ ಅಭಿಪ್ರಾಯ ಏನು ಅಂತಂದರೆ, ನಮ್ಮ ಪ್ರಶಾಂತ ತುಂಬ ಬಲಿಷ್ಠವಾಗಿರ್ತಕ್ಕಂಥ ಆನೆ. ಅವಾಗ ನಿಜವಾಗ್ಲೂ ಕೂಡ ಅಷ್ಟು ಕೇಪಬಿಲಿಟಿ ಇದೆ ಅಂತಂದರೆ ನಮ್ಮ ಪ್ರಶಾಂತನಿಗೂ ಕೂಡ ಒಂದು ಅವಕಾಶ ಕೊಡಬೇಕು ಅಲ್ವಾ.
ಆಯ್ತಾ. ಸೊ ಪ್ರತಿಯೊಬ್ಬರು ಕೂಡ ಆಲ್ಮೋಸ್ಟ್ ಹೇಳ್ತಿರೋದು ಇದೇ ಮಾತು, ಅಟ್ಲೀಸ್ಟ್ ಪ್ರಶಾಂತನಿಗೆ 1 ವರ್ಷ ಆದರೂ, ನಮ್ಮ ಪ್ರಶಾಂತ ಹೇಳ್ತಾ ಇದ್ದೀನಲ್ಲ 54 ವರ್ಷ, ಸೊ ಇನ್ನು 5 ವರ್ಷ ಬೇಕಾದರೆ ನಾವು ಅವನನ್ನು ನಮ್ಮ ಅಂಬಾರಿ ಆನೆಯಾಗಿ ಬಳಕೆ ಮಾಡ್ಕೊಳ್ಬೋದು. ಸೊ ರೀಸನಿಂದ ಅವನಿಗೂ ಕೂಡ ಒಂದು ಅವಕಾಶ ಕೊಟ್ಟರೆ ಅವನ ಹೆಸರು ಕೂಡ ಶಾಶ್ವತವಾಗಿ ಇರುತ್ತೆ. ಅದು ಹೆಸರುದು ಪ್ರಶ್ನೆ ಅಲ್ಲ, ಯಾಕೆ ಅಂತಂದರೆ ಅವನು ಸಲ್ಲಿಸಿರ್ತಕ್ಕಂಥ ಸೇವೆಯನ್ನು ನಾವು ಪರಿಗಣಿಸಬೇಕು ಅಂತಕ್ಕಂಥ ಇಂಟೆನ್ಷನಿಂದನೇ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇನ್ನು ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ, ನಾವು 1000 ಜನ 1000 ಮಾತಾಡಿದ್ರೂ ಕೂಡ ಅದು ಸಾಧ್ಯವಿಲ್ಲ. ಎಲ್ಲದಕ್ಕೂ ಸಹ ಆ ದೇವರ ಅನುಗ್ರಹ ಅನ್ನೋದು ಇರಬೇಕು. ಒಂದು ವೇಳೆ ಪ್ರಶಾಂತನ ಮೇಲೆ ದೇವರ ಅನುಗ್ರಹ ಇದ್ದರೆ ಖಂಡಿತವಾಗೂ ನಮ್ಮ ಪ್ರಶಾಂತನಿಗೂ ಅಂತಹ ಒಂದು ಅವಕಾಶ ಸಿಗುತ್ತೆ ಅಂತ ಭಾವಿಸುತ್ತಾ, ಫೈನಲಿ ಆ ದೇವರು ನಮ್ಮ ಪ್ರಶಾಂತನಿಗೆ ಒಳ್ಳೆಯ ಆರೋಗ್ಯ, ಆಯಸ್ಸು, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.